ಇನ್ಮೇಲೆ ವಾರಕ್ಕೆ ಒಂದ್ಸಲ ಇನ್ಸುಲಿನ್ ಇಂಜೆಕ್ಷನ್ ತಗೊಂಡ್ರೆ ಸಾಕು, ಪ್ರತಿದಿನ ತಗೊಳ್ಳೋದು ಬೇಡ. ಹೌದು, ನೀವು ಕೇಳಿದ್ ನಿಜ. ಇಂಡಿಯಾದಲ್ಲಿ ಇದು ಹೊಸದಾಗಿ ಲಾಂಚ್ ಆಗಿದೆ. ಹಾಗಾದ್ರೆ ಇದ್ರ ಹೆಸರೇನು, ಡೋಸ್ ಎಷ್ಟು ಕೊಡಬೇಕು, ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ, ಯಾವ್ಯಾವ ಪೇಷಂಟ್ಸ್ಗೆಲ್ಲ ಇದನ್ನ ಕೊಡ್ಬೋದು, ಇದ್ರ ಪ್ರೈಸ್ ಎಷ್ಟು, ಇದೆಲ್ಲದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಈ ಇನ್ಸುಲಿನ್ ಹೆಸರು ವೀಕ್ಲಿ ಇನ್ಸುಲಿನ್ ಐಕೋಡೆಕ್ ಅಂತ. ಈ ಇಂಜೆಕ್ಷನ್ ನಾವು ವಾರಕ್ಕೆ ಒಂದ್ಸಲ ಸಬ್ಕ್ಯೂಟೇನಿಯಸ್ ಅಂದ್ರೆ ನಮ್ಮ ಫ್ಯಾಟ್ ಒಳಗೆ ಕೊಡಬೇಕು. ಇದು ಒಂದು ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಆಗಿರುತ್ತೆ. ಅಂದ್ರೆ ಇದ್ರ ಹಾಫ್ ಲೈಫ್ 196 ಅವರ್ಸ್ ಅಂದ್ರೆ 8 ಡೇಸ್ ವರೆಗೂ ಇರುತ್ತೆ. ಈ ಇನ್ಸುಲಿನ್ ನಾವು ಇಂಜೆಕ್ಟ್ ಮಾಡ್ಕೊಂಡಿದ ತಕ್ಷಣ ಅದು ನಮ್ಮ ಬ್ಲಡ್ ಅಲ್ಲಿ ಇರೋ ಆಲ್ಬಮಿನ್ ಜೊತೆಗೆ ಬೈಂಡ್ ಆಗಿ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಇದರಿಂದ ಒಂದು ಶಾಟ್ ತಗೊಂಡ್ರೆ ಅದು 8 ದಿನದವರೆಗೂ ಕೆಲಸ ಮಾಡುತ್ತೆ. ಹಾಗಾದ್ರೆ ಯಾವ ಪೇಷಂಟ್ಸ್ಗೆ ಇನ್ಸುಲಿನ್ ಕೊಡಬಹುದು ಅಂದ್ರೆ, ತುಂಬಾ ವರ್ಷಗಳಿಂದ ಟೈಪ್ 2 ಡಯಾಬಿಟಿಸ್ ಇದ್ದು ಅವರಿಗೆ ಮಾತ್ರೆಗಳಲ್ಲಿ ಶುಗರ್ ಕಂಟ್ರೋಲಿಗೆ ಬರದೆ ಇನ್ಸುಲಿನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಂದ್ರೆ ಆಗ ಈ ಇನ್ಸುಲಿನ್ ಪ್ರಿಫರ್ ಮಾಡಬಹುದು. ಇನ್ನು ಈಗಾಗಲೇ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ಅಂದ್ರೆ ಬೆಸಿಲಾಗ್, ಗ್ಲಾರ್ಜಿನ್, ಲ್ಯಾಂಟಸ್ ಈ ತರ ಲಾಂಗ್ ಆಕ್ಟಿಂಗ್ ಇನ್ಸುಲಿನ್ ತಗೋತಿದ್ರೆ ಆ ಇನ್ಸುಲಿನ್ ಬದಲು ಈ ಇನ್ಸುಲಿನ್ಗೆ ಸ್ವಿಚ್ ಮಾಡಬಹುದು. ಈ ಇನ್ಸುಲಿನ್ ಮೇನ್ ಅಡ್ವಾಂಟೇಜ್ ಏನ್ ಗೊತ್ತಾ, ವರ್ಷದಲ್ಲಿ 365 ಇಂಜೆಕ್ಷನ್ ತಗೊಳ್ಳೋ ಬದಲು 52 ಶಾಟ್ ತಗೊಂಡ್ರೆ ಸಾಕಾಗುತ್ತೆ. ಯಾರೆಲ್ಲ ತುಂಬಾ ಟ್ರಾವೆಲ್ ಮಾಡ್ತಿರ್ತಾರೆ, ಯಾರ ಶೆಡ್ಯೂಲ್ ತುಂಬಾ ಎರಾಟಿಕ್ ಆಗಿರುತ್ತೆ, ಪ್ರತಿದಿನ ಇನ್ಸುಲಿನ್ ತಗೊಳ್ಳೋಕೆ ಯಾರಿಗೆಲ್ಲ ಕಷ್ಟ ಆಗ್ತಿರುತ್ತೆ, ಅವ್ರಿಗೆಲ್ಲ ಇದೊಂದು ಒಳ್ಳೆ ಆಪ್ಷನ್. ಟೈಪ್ 1 ಡಯಾಬಿಟಿಸ್ ಪೇಷಂಟ್ಸು ಕೂಡ ಅವ್ರ ಶುಗರ್ ತುಂಬಾ ಫ್ಲಕ್ಚುಯೇಷನ್ ಇಲ್ಲ, ಕಂಟ್ರೋಲ್ ಇದೆ ಅಂದ್ರೆ ಇದನ್ನ ಟ್ರೈ ಮಾಡಬಹುದು. ಈಗ ತುಂಬಾ ಇಂಪಾರ್ಟೆಂಟ್ ವಿಷಯ ಬರೋಣ, ಇದ್ರ ಕಾಸ್ಟ್ ಎಷ್ಟು ಅಂತ. ಇದು 1 ಯೂನಿಟ್ಗೆ 3.73 rupees. ಅಂದ್ರೆ ನಾವು ವಾರದಲ್ಲಿ 70 ಯೂನಿಟ್ ತಗೋತೀವಿ ಅಂದ್ರೆ ನಮಗೆ 261 rupees per week ಅಂದ್ರೆ 261 ರೂಪಾಯಿ per week ಖರ್ಚು ಬರುತ್ತೆ. ಯಾಕಂದ್ರೆ ಬೇರೆ ಎಲ್ಲಾ ಇನ್ಸುಲಿನ್ಗೂ ಏನೇನು ಸೈಡ್ ಎಫೆಕ್ಟ್ಸ್ ಇರುತ್ತೋ ಅದೇ ರೀತಿ ಈ ಇನ್ಸುಲಿನ್ಗೂ ಹೈಪೋಗ್ಲಿಸಿಮಿ ಅಂದ್ರೆ ಶುಗರ್ ಕಮ್ಮಿ ಆಗೋದು, ವೇಟ್ ಗೇನ್ ಆಗೋದು, ಈ ಎಲ್ಲಾ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಒಂದೇನು ನೆನಪಲ್ಲಿ ಇಟ್ಕೋಬೇಕು ಅಂದ್ರೆ ಈ ಇನ್ಸುಲಿನ್ಗೆ ಡೋಸ್ ಅಡ್ಜಸ್ಟ್ಮೆಂಟ್ ನಾವು ವಾರಕ್ಕೆ ಒಂದೇ ಸಲ ಮಾಡೋಕ್ಕಾಗುತ್ತೆ, ಪ್ರತಿದಿನ ಮಾಡೋಕ್ಕಾಗಲ್ಲ.